ಅದು ಅವ್ರು ಯಾವ ರೀತಿ ಅದಕ್ಕೆ ತೊಡಗಿಸ್ಕೊಂಡ್ರು, ಇದಕ್ಕೆ ಯಾವ ರೀತಿ ಸಮಯವನ್ನು ಕೊಟ್ಟರು ಅನ್ನೋದನ್ನು ಭಾಳ ನೀವು ಯೋಚನೆ ಮಾಡಬೇಕು. ಯಾಕಂದರೆ ನಿದ್ದೆನೇ ಮಾಡಿರೋದಿಲ್ಲ. ಮನೆಯವ್ರಿಗೆ ಎಷ್ಟು ತೊಂದರೆ ಆಗಿರುತ್ತೆ, ಅವ್ರ ಶ್ರೀಮತಿಯವರು ಅವ್ರ ಮಕ್ಕಳು ಅದರಿಂದ ಅವ್ರಿಗೂ ತೊಂದರೆ ಆಗಿರುತ್ತೆ. ಅದನ್ನು ಅವ್ರು ಸಹಿಸ್ಕೊಂಡಿದ್ದಾರೆ. ಅದನ್ನು ಫಾರ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವುಮನ್ ಬಿಹೈಂಡ್ ಅಂತ ಹೇಳ್ತಕ್ಕಂಥ ಮಾತಲ್ಲಿ ಈ ಸಕ್ಸಸ್ಸಲ್ಲಿ ಅವ್ರ ಮನೆಯವ್ರದ್ದು ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಒಬ್ಬ ವ್ಯಕ್ತಿ ಒಂದು ಸ್ನೇಹಜೀವಿ ಅಂತ ಹೇಳೋದಕ್ಕೆ ನಾನು ಆನ ಪ್ರಹ್ಲಾದರನ್ನ ನನ್ನ ಗೆಳೆಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಯಾಕಂತಂದರೆ ಅವರು ನಮ್ಮ ತಂದೆಗೆ ಭಾಳ ಬೇಕಾದವರು. ಆರ್ ಲಕ್ಷ್ಮಣ್ ಅವರ ಗೆಳೆಯ ಅಂತಲೇ ಹೇಳ್ಬೋದು. ಅವರು ಗುರುಗಳು ಅಂತ ಕರಿತಿದ್ರು. ಅವ್ರಿಗೆ ಎಷ್ಟು ಆತ್ಮೀಯತೆ ಅಂತಂದರೆ ಏನನ್ನ ಇದ್ದರೆ ಎಲ್ಲಿದ್ದೀರಿ ಪ್ರಹ್ಲಾದರ, ಆಫೀಸಲ್ಲಿದ್ದೀರಾ ಅಂದ ತಕ್ಷಣ ನಾನು ಬರ್ತೀನಿ, ಅಲ್ಲಿಗೆ ಬಂದರೆ ನನಗೊಂದು ಟೀ ಕೊಡಿಸ್ಬೇಕು ಅಂತ ಹೇಳೋರು. ಅಯ್ಯೋ ಬನ್ನಿ ಸರ್ ಅಂತ. ಇಲ್ಲಾಂದರೆ ಆಸೆ ಆದಾಗ ಅವ್ರ ಜೊತೆ ಹೋಗೋರು, ಅವ್ರ ಆಫೀಸ್ಗೆ ಹೋಗೋರು. ನಾವು ಬೆಂಗಳೂರಿಂದ ಮೈಸೂರಿಗೆ ನಾನು ಶೂಟಿಂಗ್ ಹೋಗ್ಬೇಕಾಗಲಿ ಅಥವಾ ನಮ್ಮ ತಂದೆಯವರು ನಾವೇನು ಮೈಸೂರಿಗೆ ಹೋಗ್ಬೇಕಾದ್ರೆ ಅನೇಕ ಸಾರಿ ಅವ್ರು ಮಂಡ್ಯದಲ್ಲಿದ್ದಾಗ ಮಂಡ್ಯದಲ್ಲಿ ಒಂದು ಹಂಗೊಂದು ಟರ್ನ್ ನೋಡಿಕೊಂಡು ಬಾ ಅಲ್ಲಿ ಪ್ರಹ್ಲಾದರ ಹತ್ರ ಹೋಗೊಂಡು ಟೀ ಕುಡಿದ್ಬಿಟ್ಟು ಹೋಗೋಣ ಅಂತ. ಅಂದರೆ ಅಷ್ಟು ಆತ್ಮೀಯರು. ಒಂದು ಸರ್ಕಾರಿ ನೌಕರಿಲಿದ್ದಾಗ ಬೆಂಗಳೂರು ಬಿಟ್ಟು ಇನ್ನೊಂದು ಊರಿಗೆ ಹೋದಾಗಲೂ ಆ ಊರಿನಲ್ಲಿದ್ರೂ ಆ ಬಾಂಧವ್ಯ, ಆ ಸ್ನೇಹ ಹೇಗೆ ಎಳೆಯುತ್ತೆ ಅಂತಕ್ಕಂಥದ್ದನ್ನು ಅನ್ನೋದಕ್ಕೆ ನಮ್ಮ ತಂದೆ ಲಕ್ಷ್ಮಣವರು ಮತ್ತು ಪ್ರಹ್ಲಾದರ ಸ್ನೇಹನೇ ಸಾಕ್ಷಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಒಂದು ಸರಿ ಒಂದು ತಮಾಷೆ ಏನಂತಂದರೆ, ಅವ್ರು ಮಂಡ್ಯದಲ್ಲಿದ್ದರು, ನಾವು ಬೆಂಗಳೂರಿಂದ ಹೋಗುವಾಗ ನಮ್ಮ ಶ್ರೀಮತಿಯವರು ರೇಗಿಸ್ತಾಯಿದ್ರು. ಯಾವಲ್ಲಿ ಮೈಸೂರಿಗೆ ಹೋಗ್ತೀರಾ ಪ್ರಹ್ಲಾದರಿದ್ದೀರ, ಅಲ್ಲಿ ಮಂಡ್ಯದಲ್ಲಿ ಏನು ಬರೀ ಇದೆ ಅಂದ ತಕ್ಷಣ ಇವ್ರು ನೆಕ್ಸ್ಟ್ ಟೈಮ್ ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಬರೋವಾಗ ಏನೋ ಹಿಡ್ಕೊಂಬಂದರು. ಅದೇನು ಅಂತಂದರೆ ಒಂದು ಬಕೆಟ್ ಬೆಲ್ಲವನ್ನು ಹಿಡ್ಕೊಂಬಂದರು. ಅಂದರೆ ಅಂದಷ್ಟು ಪ್ರೀತಿ, ಆ ಬೆಲ್ಲದಂಥ ಸಿಹಿಯ ಸ್ನೇಹ ಪ್ರಹ್ಲಾದರಲ್ಲಿತ್ತು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಆಗಲೇ ಹೇಳಿದ್ರು, ನಾನು ಕೇಳ್ತಾಯಿದ್ದೆ ಪ್ರಹ್ಲಾದ್ ಸಾಹೇಬ್ರನ್ನ, ಏನು ಸರ್ 40,000ಕ್ಕೂ ಹೆಚ್ಚು ಪದಬಂಧಗಳನ್ನು ನೀವು ಬರೆದಿದ್ದೀರಾ, ಅದನ್ನು ನಾವು ಗಿನ್ನಿಸ್ ಬುಕ್ಗಳಲ್ಲಿ ರೆಕಾರ್ಡಲ್ಲಿ ನೋಡಬೇಕು ಅಂತ. ಇಲ್ಲ ಅಂತ ಒಂದು ಕ್ಲಾರಿಫಿಕೇಷನ್ ಹೇಳಿದ್ರು. ಯಾರೋ ಇಂಗ್ಲೆಂಡಲ್ಲಿ ಇರ್ತಕ್ಕಂಥದ್ದನ್ನು ಅವರು ಇದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಆದರೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಬಹುಶಃ ಇದು ಸೇರಿಸ್ಬೇಕು. ಅದಕ್ಕೆ ಸೇರಲಿ ಅಂತ ನಾನು ಕೇಳ್ಕೊತೀನಿ. ಇಡೀ ಭಾರತದಲ್ಲೇ 40,000ಕ್ಕೂ ಹೆಚ್ಚು ಪದಬಂಧಗಳನ್ನು ಅವ್ರು ಬರೆದಿಲ್ಲ, ಯಾರೂ ಮಾಡಿಲ್ಲ. ಅದನ್ನು ಸಾಧನೆಯನ್ನು ಅವ್ರು ಮಾಡಿದ್ದಾರೆ. ಅವರು ಸರ್ಕಾರಿ ಕ್ಷೇತ್ರದಲ್ಲಿ ಇಟ್ಕೊಂಡು ಈ ಸಾಧನೆ ನಿಜವಾಗ್ಲೂ ಭಾಳ ದೊಡ್ಡ ಸಾಧನೆ ಅಂತ ಹೇಳ್ತೀನಿ. ಯಾಕಂದರೆ ಒಂದು ಪದಬಂಧ ಅಂತ ಮಾಡಿದಾಗ ಅದನ್ನು ಬಿಡಿಸೋದಕ್ಕೆ ಎಷ್ಟು ಕಷ್ಟ ಇರುತ್ತೋ, ಪದಬಂಧವನ್ನು ಮಾಡ್ತಕ್ಕಂಥ ಅದಕ್ಕಿಂತ 10ರಷ್ಟು ಕಷ್ಟ ಇರುತ್ತೆ. ಆ ಕ್ವಶನ್ ಪೇಪರ್ನ ಅಂತ ನಾವೇನು ಹೇಳ್ತೀವಿ, ಅದನ್ನು ಪದಬಂಧ ಮಾಡ್ತಕ್ಕಂಥ ಒಂದು ಬಾಕ್ಸ್ ಇದೆಯಲ್ಲ, ಅದನ್ನು ಮಾಡೋದಕ್ಕೆ ಬಿಡಿಸೋದಕ್ಕಿಂತ ಮಾಡೋದೇ ಭಾಳ ಕಷ್ಟ. ಆ ಕಷ್ಟವನ್ನು ಅವರು ಸಲೀಸಾಗಿ 40,000 ಮಾಡಿದ್ದಾರೆ ಅಂದರೆ, ಸುಲಲಿತವಾಗಿ ಮಾಡಿದ್ದಾರೆ ಅಂದರೆ ಅದು ಅವರ ಸಾಧನೆಯನ್ನು ತೋರಿಸುತ್ತೆ, ಅವರ ಪ್ರತಿಭೆಯನ್ನು ತೋರಿಸುತ್ತೆ. ಇನ್ನು ಅವರು ಸಿನಿಮಾದಲ್ಲಿ, ಚಿತ್ರರಂಗದಲ್ಲಿ ಯಾವ ರೀತಿ ತೊಡಗಿಸ್ಕೊಂಡಿದ್ರು, ಸರ್ಕಾರಿ ನೌಕರದಲ್ಲಿದ್ದರು, ಅವರು ಇನ್ಫಾರ್ಮೇಷನ್ ಸೆಕ್ಷನಲ್ಲಿದ್ದರು, ಇದರಲ್ಲಿ ಕಾರ್ಪೊರೇಷನಲ್ಲಿದ್ದರು, BWSSBಲಿದ್ದರು. ಎಲ್ಲಿದ್ರೂ ಅವರು ಸಿನಿಮಾದ ನಂಟನ್ನು ಅವರು ಬಿಟ್ಟಿರಲಿಲ್ಲ. ರಾಜ್ಕುಮಾರ್ ಫ್ಯಾಮಿಲಿಯವ್ರಿಗಾಗಲಿ, ಚಿತ್ರರಂಗದವರು ಎಲ್ಲರ ಫ್ಯಾಮಿಲಿಯವ್ರಿಗಾಗಲಿ ಎಲ್ಲರಿಗೂ ಅವರು ಭಾಳ ಬೇಕಾದಂಥ ವ್ಯಕ್ತಿ. ಆ ಒಂದು ಇದು 60ರ ಸಂಭ್ರಮ ಅಂದ ತಕ್ಷಣ ಆಗಲೇ ಮೇಡಮ್ ಹೇಳಿದ್ರು ಅರಳೋ ಮರಳೋ ಅಂತಕ್ಕಂಥ ವಿಷಯನ ಅಂತ. ಆದರೆ ಬಂದಿದೆ ಬದುಕಿನ ಬಂಗಾರದ ದಿನ ಅಂತ ಹೇಳಿದ್ನಲ್ಲ, ಅದು ನಿಜವಾಗ್ಲೂ ಸತ್ಯವಾದ ದಿನ. ಅವರಿಗೆ ನಿಜವಾಗ್ಲೂ ಹೆಚ್ಚು ಆಯುಷು, ಆರೋಗ್ಯ ಅವ್ರ ಮನೆಯವ್ರಿಗೆ, ಮಕ್ಕಳಿಗೆ ಎಲ್ಲರಿಗೂ ಕೊಟ್ಟು ಅವರು ಇನ್ನೂ ಹೆಚ್ಚು ಅವರ ಸೇವೆಯನ್ನು ಪಬ್ಲಿಕ್ ಲೈಫ್ ಅಲ್ಲದೆ ಚಿತ್ರರಂಗಕ್ಕೂ ಬೇಕು, ಅವರ ಸೇವೆ ಬೇಕು ಅಂತ ಹೇಳಿ ನಾನು ಕೇಳಿಕೊಂಡು ಒಂದೆರಡು ಚಿಕ್ಕ ಮಾತುಗಳನ್ನು ನಾನು ನುಡಿತೀನಿ. ಅವ್ರಿಗೆ ಶುಭಾಶಯ ಕೊಟ್ಟು ನಮಸ್ಕಾರ. ಕನ್ನಡ ದೀಪ ಹಚ್ಚಿದಂತಹ ನಾಟ್ಯಾಂಜನ ನೃತ್ಯ ಶಾಲೆಯ ಮಕ್ಕಳು ಅತಿಥಿಗಳಿಗೆ ಹೂಗುಚ್ಛ ನೀಡಲು ಬಯಸುತ್ತಿದ್ದಾರೆ. ನಾಟ್ಯಾಂಜನ ಶಾಲೆಯ ಮಕ್ಕಳು ಬರಬೇಕು. ಹಾಂ, ಬಾಲರಾಜ್ ಅವರು ಬಾಲರಾಜ್ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಆನ
ಪ್ರಹ್ಲಾದರಾಯರ 60ನೇ ವರ್ಷದ ಈ ಶುಭ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟನೆ ನೆರವೇರಿಸಿಕೊಟ್ಟಿರ್ತಕ್ಕಂಥ ಗೌರವಾನ್ವಿತ ಹಿರಿಯರು, ನಿವೃತ್ತ IAS ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಕೆ ಜಯರಾಜ್ರವರೇ, ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ನಾಡು ಕಂಡಂಥ ಅತ್ಯಂತ ಜನಪ್ರಿಯ ಹೆಸರಾಂತ ಕವಿಗಳಾದ ಪ್ರೊಫೆಸರ್ ದೊಡ್ಡರಂಗೇಗೌಡರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಚಲನಚಿತ್ರ ನಿರ್ದೇಶಕರಾದ ಶ್ರೀಯುತ ನಾಗಣ್ಣವರೇ, ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಶ್ರೀಯುತ ಶಂಕರನಾರಾಯಣವರೇ, ನಮ್ಮ ಸಂಸ್ಥೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಯುತ ಮಂಜೇಶ್ ಅವರೇ, ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಇಂದು ಭಾಳ ವಿಶೇಷ ಸಂದರ್ಭ. ನಾನು ಮೊಟ್ಟ ಮೊದಲಿಗೆ ಪ್ರಹ್ಲಾದರಾಯರನ್ನ ಅನೇಕ ಕಡೆ ನೋಡ್ತಿದ್ದೆ, ನಾನು ಕೂಡ ಶಾಸಕನ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ. ಆದರೆ ಅವರು ನಿಜವಾದ ಪರಿಚಯ ಆಗಿದ್ದು ನಮ್ಮ ಹಂಸಜ್ಯೋತಿಯ ಸಂಸ್ಥೆಗೆ ಅವರು ಬೆರೆತಾಗ. ನಾನು ಸುಮಾರು 30 ವರ್ಷಗಳಿಂದ ಹಂಸಜ್ಯೋತಿ ಸಂಸ್ಥೆಯ ನನ್ನ ಆತ್ಮೀಯ ಸ್ನೇಹಿತರಾದ ಶ್ರೀಯುತ ಮುರಳೀಧರ್ ಅವ್ರ ಜೊತೆ ಒಂದು ಸಂದರ್ಭದ ಒಡನಾಟ ಇವತ್ತು ಕೂಡ ನಂಟನ್ನು ಬಿಡಲಿಲ್ಲ. ಸಂಸ್ಥೆಯ ಅನೇಕ ಸ್ತರಗಳಲ್ಲಿ ಕೆಲಸ ಮಾಡಿಕೊಂಡು ಅವ್ರ ಜೊತೆಲಿ ಇದ್ಕೊಂಡು ಯಾವುದೇ ಅಧಿಕಾರ ಬಂದರೂ ಬರದೇ ಇದ್ದರೂ ನಿರಂತರವಾಗಿ ಕಲಾ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಪುಣ್ಯ ಕೆಲಸವನ್ನು ಮಾಡ್ತಾಯಿದ್ವಿ. ಪ್ರಹ್ಲಾದರಾಯರು ಭೇಟಿ ಮಾಡಿದಂಥ ಸಂದರ್ಭಕ್ಕೆ ಅವ್ರ ಬಗ್ಗೆ ನನಗೇನು ತಿಳಿದಿರಲಿಲ್ಲ. ಒಬ್ಬರು ಸರ್ಕಾರಿ ಕೆಲಸದಲ್ಲಿದ್ದವ್ರಿಗೆ ಎಷ್ಟು ಪರಿಚಯ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇತ್ತೋ ಅಷ್ಟು ಮಾತ್ರ ಇತ್ತು. ಅದಾದ ನಂತರ 2-3 ಕಾರ್ಯಕ್ರಮದಲ್ಲಿ ಭೇಟಿ ಮಾಡಿದ್ಮೇಲೆ ನಾನು ಅವ್ರ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದೆ. ಮುರಳೀಧರ್ ಹೇಳಿದರು, ಅವರು ಪದಬಂಧಗಳನ್ನು ಈ ದೇಶದಲ್ಲಿ ಅತಿ ಹೆಚ್ಚು ಪದಬಂಧಗಳನ್ನು ರಚಿಸಿರ್ತಕ್ಕಂಥವ್ರು ಅಂತ. ನನಗೆ ಆಶ್ಚರ್ಯ ಆಯಿತು. 40,000. ಅವರು ಈಗ ಕೇಳಿದೆ ನಾನು, ಎಷ್ಟು ವರ್ಷದಿಂದ ನೀವು ಪದಬಂಧ ರಚನೆ ಮಾಡ್ತಾಯಿದ್ರಿ ಅಂತ. 30 ವರ್ಷಗಳಿಂದ ಅಂದರು. ಸುಮ್ಮನೆ ಒಂದು ಅಂದಾಜು ಮಾಡಿದೆ, ಇರೋದು 365 ದಿವಸ ವರ್ಷಕ್ಕೆ. ಒಂದು ವರ್ಷಕ್ಕೆ ಒಂದು 365 ದಿವಸ. ಹೀಗೆ ಸತತವಾಗಿ ದಿನಕ್ಕೊಂದು ಆವರೇಜ್ ತಗೊಂಡೋದ್ರೂ ಕೂಡ ಒಂದು 10,000 ಪದಬಂಧವನ್ನು ರಚನೆ ಮಾಡಲಿಕ್ಕೆ ಸುಮಾರು 3 ವರ್ಷ ಕಳೆದೋಗ್ತದೆ. ಹಾಗೆ ನಿರಂತರವಾಗಿ ಮಾಡಬೇಕಾದ್ರೆ ಕನಿಷ್ಠ ಒಂದು 4-5 ಪದಬಂಧಗಳನ್ನ ರಚನೆ ಮಾಡಬೇಕು ಒಂದು ದಿವಸಕ್ಕೆ. ಒಂದು ಪದಬಂಧ ರಚನೆ ಮಾಡೋದಕ್ಕೆ ಕಸರತ್ತು ಯಾಕೆ ಕೊಡ್ತಾರೋ ಅವರು ಕೂಡ ಅಷ್ಟೇ ಪ್ರಮಾಣದಲ್ಲಿ ತಮ್ಮ ಸಮಯವನ್ನು, ತಲೆಗೆ ಕೆಲಸವನ್ನು ಕೊಡಬೇಕಾಗ್ತದೆ. ಆಲೋಚನೆ ಮಾಡಿದಾಗ ಅನಿಸ್ತದೆ, ಬಹುಶಃ ಅದೊಂದು ದೇವ್ರು ಕೊಟ್ಟಿರ್ತಕ್ಕಂಥ ವರ ಅವರಿಗೆ. ಅವರ ಜೀವನದ ಅವಧಿನಲ್ಲಿ ನಾನು ಅದಕ್ಕೆ ಪದಬಂಧ ಇಷ್ಟು ರಚನೆ ಮಾಡಿದ್ರು ಅಂತ ಅದಕ್ಕೆ ಪ್ರಹ್ಲಾದರಾಯರು ನಗದೆ ಕಡಿಮೆ ಮಾಡಿರಬೇಕು ಅಂದ್ಕೊಂಡೆ ನಾನು. ಅವ್ರು ಯಾವಾಗಲೂ ಸದಾ ಒಂದು ಆಲೋಚನೆಯಲ್ಲಿ ತೊಡ್ಕೊಂಡಿರೋರ ಥರ, ಬಹಳಷ್ಟು ಕೆಲಸ ಮಾಡೋರ ಥರ, ಕೆಲವಷ್ಟು ರಾಜಕಾರಣಿಗಳು ಚಿಂತೆ ಮಾಡೋರ ಥರ ಕೂತಿರ್ತಾರಲ್ಲ, ಅದೇ ಥರ ಅವ್ರ ತಲೆಯಲ್ಲಿ ಏನೇನು ಕೆಲಸಗಳು ನಡೀತಿದೆ ಗೊತ್ತಿಲ್ಲ ನನಗೆ. ಅವರ ನಗುವನ್ನು ಬಹುಶಃ ಅವ್ರ ಕುಟುಂಬದವರು ಅನುಭವಿಸಿರ್ಬೇಕು ಅಂತ ನಾನು ಭಾವಿಸ್ತೀನಿ. ಯಾವುದೇ ಒಬ್ಬ ವ್ಯಕ್ತಿ ಇಷ್ಟೊಂದು ವ್ಯಕ್ತಿತ್ವವನ್ನು ರೂಢಿಸ್ಕೊಳ್ಳೋದ್ರ ಜೊತೆಗೆ ಸರ್ಕಾರಿ ಸೇವೆ ಮಾಡಿಕೊಂಡು, ಮನೆಯ ಕುಟುಂಬವನ್ನು ನಿರ್ವಹಣೆ ಮಾಡಿಕೊಂಡು, ಜೊತೆ ಕಲಾ ಸೇವೆಯನ್ನು ಮಾಡ್ತಾ, ಕಲಾವಿದರ ಜೊತೆ ಒಡನಾಟವನ್ನು ಇಟ್ಕೊಂಡು, ಅನೇಕ ಪ್ರಬಂಧಗಳನ್ನು, ಪುಸ್ತಕಗಳನ್ನು ಬರೆದು, ಜೊತೆಗೆ ಇಂಥದ್ದೊಂದು ಕೆಲಸ ಮಾಡೋ ಸಾಧನೆ ಇದೆಯಲ್ಲ, ಅದಕ್ಕಾಗಿ ನಾವು ಹಂಸಜ್ಯೋತಿ ಸಂಸ್ಥೆ ಸದಾಕಾಲ ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡ್ತದೆ, ಅವರಿಗೆ ಚಿರಋಣಿಯಾಗಿರುತ್ತೆ. ಬಂಧುಗಳೇ, ಅವ್ರ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ಒಂದೊಂದೇ ಅಂಶಗಳನ್ನು, ಪುಟಗಳನ್ನು ತೆರೆದಾಗ ನಮಗನ್ನಿಸ್ತದೆ, ಇಂಥ ಒಂದು ಶಕ್ತಿಯನ್ನು ಭಗವಂತ 60 ವರ್ಷಕ್ಕೆ ತಂದಿದ್ದಾನೆ. ಅವ್ರಿಗೆ ಇನ್ನೂ 60 ವರ್ಷಗಳ ಕಾಲ ಈ ಪ್ರಪಂಚದ ಇಂಥ ಒಂದು ಕಲಾ ಸೇವೆಯನ್ನು, ಇಂಥ ಉತ್ತಮವಾದಂಥ ಸಮಾಜಮುಖಿ ಕೆಲಸಗಳನ್ನ ಮಾಡಲಿಕ್ಕೆ
ಭಗವಂತ ಅವ್ರಿಗೆ ಹೆಚ್ಚಿನ ಶಕ್ತಿಯನ್ನು ನೀಡಲಿ. ಆ ಮುಖಾಂತರ ಈ ಸಮಾಜದ ಬದಲಾವಣೆ ಆಗಲಿ, ಆ ಬದಲಾವಣೆ ಮುಖಾಂತರ ಜನರಿಗೆ ಒಳಿತನ್ನು ಬಯಸಲಿ. ಏನಾದರೂ ಆಗು, ನೀನು ಮೊದಲು ಮಾನವನಾಗುವುದು, ಮಾನವೀಯತೆಯೇ ಮೊದಲು ಮುಖ್ಯ. ಸೊ ಈ ಒಂದು ಮನಸ್ಸುಗಳನ್ನು ಬದಲು ಮಾಡ್ತಕ್ಕಂಥ, ಮನಸ್ಸುಗಳನ್ನ ಒಂದುಗೂಡಿಸ್ತಕ್ಕಂಥ ಒಂದು ಉತ್ತಮವಾದಂಥ ಬಾಂಧವ್ಯವನ್ನು ಬೆಸೆಯೋ ಈ ಪದಬಂಧ ಕಮ್ಮಟದ ಮುಖಾಂತರ ಅವರಿಗೆ ಭಗವಂತ ಅವರ ಕುಟುಂಬಕ್ಕೆ ಎಲ್ಲರೂ ಕೂಡ ಹೆಚ್ಚಿನ ಆಯುರಾರೋಗ್ಯವನ್ನು ಕೊಟ್ಟು, ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಈ ಸಮಾಜ ಕಟ್ಟುವಂಥ ಕೆಲಸವನ್ನು ಮಾಡಲಿ ಅಂತ ಈ ಶುಭ ಸಂದರ್ಭದಲ್ಲಿ ಅವರಿಗೆ ಗೌರವವನ್ನು ಸಮರ್ಪಿಸೋದ್ರ ಮುಖಾಂತರ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಅರ್ಪಿಸಿ, ಅದರಲ್ಲೂ ವಿಶೇಷವಾಗಿ ನಾಗಣ್ಣವ್ರ ಬಗ್ಗೆ ಗೊತ್ತಿಲ್ಲ, ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಅಂದರೆ ಅವರು ಉತ್ತಮವಾದಂಥ ಚಿತ್ರಗಳನ್ನು ಕೊಟ್ಟಾಗ ಮಾತ್ರ ನಾವು ಚಿತ್ರದಲ್ಲಿ ಬರುವಂಥ ನಾಯಕ ನಟರನ್ನ ಗುರುಸಿ ಅವ್ರನ್ನ ಮೇಳೈಸ್ತೀವಿ. ಆದರೆ ಅದರ ಹಿಂದೆ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ನಿರ್ದೇಶಕರನ್ನ ಗುರುಸೋದ್ರಲ್ಲಿ ನಾವು ಹಿಂದೆ ಹೋಗ್ತೀವಿ. ಇತ್ತೀಚೆಗೆ ಬಂದಿರತಕ್ಕಂಥ ಸಂಗೊಳ್ಳಿ ರಾಯಣ್ಣವನ್ನು ನಿರ್ದೇಶನ ಮಾಡಿರ್ತಕ್ಕಂಥವ್ರು ನಾಗಣ್ಣವ್ರು ಅಂದಾಗ ಭಾಳ ಹೆಮ್ಮೆ ಆಗ್ತದೆ. ಅದು ಅಂಥ ಅದ್ಭುತ ಚಿತ್ರವನ್ನು ಈ ನಾಡಿಗೆ ಕೊಟ್ಟಿರೋಂಥ ಕೀರ್ತಿ ನಾಗಣ್ಣವ್ರಿಗಿರ್ತದೆ. ಹಾಗೆ ಅವ್ರ ತಂದೆ ಕೂಡ ಲಕ್ಷ್ಮಣವ್ರ ಬಗ್ಗೆ ಕೇಳಿದೆ. ಈಗ ಅವರು ಈ ವರ್ಷಗಟ್ಟಲೆ ಚಲನಚಿತ್ರ ರಂಗದಲ್ಲಿ ಹೆಸರು ಮಾಡಿರ್ತಕ್ಕಂಥ ಒಂದು ಬಂಗಾರದ ಮನುಷ್ಯ ಚಿತ್ರವನ್ನು ನಿರ್ದೇಶನ ಮಾಡಿರ್ತಕ್ಕಂಥ ಅವರ ತಂದೆಯವರ ಹೆಸರನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಶ್ರೀಯುತ ನಾಗಣ್ಣವ್ರು ಮಾಡಿದ್ದಾರೆ. ಹಾಗಾಗಿ ಎರಡು ಅಂಶಗಳನ್ನು ಹೇಳಬೇಕು ಅನ್ನುವಂಥ ವಿಶೇಷ ಈ ವಿಷಯಗಳನ್ನು ತಮ್ಮ ಮುಂದೆ ಇಡ್ತಾ ಈ ಸಭೆಗೆ ಬಂದಿರತಕ್ಕಂಥ, ಈ ಗೌರವ ಸಮರ್ಪಣೆಯನ್ನು ಮಾಡ್ತಕ್ಕಂಥ ಈ ಸಭೆಗೆ ಬಂದಿರತಕ್ಕಂಥ ಎಲ್ಲ ಗೌರವಾನ್ವಿತ ಹಿರಿಯರಿಗೆ, ಬಂದಿರತಕ್ಕಂಥ ಎಲ್ಲ ಬಂಧುಗಳಿಗೆ ನನ್ನ ಕೃತಜ್ಞತೆಗಳು ಅರ್ಪಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಮುಂದಿನ ಕಾರ್ಯಕ್ರಮ ಶ್ರೀಯುತ ಮಂಜೇಶ್ ಅವರಿಂದ ಶುಭ ಹಾರೈಕೆಯ ನುಡಿಗಳು. ಅಧ್ಯಕ್ಷರು ಹಂಸಜ್ಯೋತಿ ಸಂಸ್ಥೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸಮಾರಂಭದ ಕೇಂದ್ರ ಬಿಂದುಗಳಾದಂಥ ಪ್ರೊಫೆಸರ್ ದೊಡ್ಡರಂಗೇಗೌಡರು ಮತ್ತು ಕೆ ಜಯರಾಜ್ರವರು ಸೆಂಟ್ರಲ್ ಕಾಲೇಜಿನ ಸಮಕಾಲೀನ ಸಹಪಾಠಿಗಳು. ನಾನು ಅವರ ಕಿರಿಯ ಸಹಪಾಠಿ. ನಾವೆಲ್ಲ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಗಳು ಒಂದೇ ವೇದಿಕೆಯಲ್ಲಿ ಒಂದೇ ಸಮಯದಲ್ಲಿ ಒಂದೇ ಕಾರಣಕ್ಕಾಗಿ ಇಲ್ಲಿ ಸೇರಿರೋದು ನನಗೆ ಹೆಮ್ಮೆ ಅನಿಸುತ್ತೆ. ಅದಕ್ಕೆ ಕಾರಣಕರ್ತರಾದಂಥ 60ರ ಪ್ರಹ್ಲಾದರಾಯರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಒಬ್ಬ ಸರ್ಕಾರಿ ನೌಕರನಿಗೆ ತನ್ನ ಹವ್ಯಾಸದ ಮೂಲಕ ತಾನು ನಿವೃತ್ತಿಯಾದ ನಂತರ ಕಲಾಕ್ಷೇತ್ರದ ಈ ಒಂದು ಸಭಾಂಗಣದಲ್ಲಿ ಇಷ್ಟೊಂದು ಜನರನ್ನು ಸೇರಿಸೋ ಅಪರೂಪದ ಕಾರ್ಯಕ್ರಮ. ಯಾಕಂದರೆ ಪ್ರಹ್ಲಾದರಾಯರೇ ಒಂದು ಅಪರೂಪದ ವ್ಯಕ್ತಿ. ನಮ್ಮ ಗೌರವಾಧ್ಯಕ್ಷರು ಈಗ ತಾನೇ ಹೇಳಿದರು, 100 ವರ್ಷ ಬೇಕು ಈ ಪದಬಂಧಗಳ, ಈ ಸಂಖ್ಯೆಯಲ್ಲಿ ಪದಬಂಧಗಳನ್ನು ಬರೀಲಿಕ್ಕೆ ಅಂತ. ಕಳೆದ 30 ವರ್ಷಗಳಿಂದ ಎಲ್ಲರ ಮೆದುಳಿಗೆ ಕೈ ಹಾಕಿ ಕಲಕಿದಂಥ ವ್ಯಕ್ತಿ ಪ್ರಹ್ಲಾದರಾಯರು. ಯಾರ್ಯಾರು ಪದಬಂಧವನ್ನು ಆಸಕ್ತಿಯಿಂದ ತುಂಬಿಸಲಿಕ್ಕೆ ಪ್ರತಿ ಭಾನುವಾರ ಅಥವಾ ಬೇರೆ ಬೇರೆ ಪತ್ರಿಕೆಯಲ್ಲಿ ಪ್ರತಿದಿನ ಬರುತ್ತೋ ಅವರ ತಿಣುಕಾಟ ಇದೆಯಲ್ಲ, ಆ ತಿಣುಕಾಟದ ನಡುವೆ ಉದ್ಭವ ಆಗೋದು ಜ್ಞಾನೋದಯ. ವೆಂಕಟಸುಬ್ಬಯ್ಯನವರು ಹೇಳ್ತಿದ್ರು, ಈಗೋ ಕನ್ನಡದಲ್ಲಿ ಬೇರೆ ಬೇರೆ ಪದಗಳನ್ನ ಯಾವ ರೀತಿ ಉಪಯೋಗಿಸಬೇಕು, ಪದಗಳ ಸಂಯೋಜನೆ ಹೇಗೆ ಅಂತ. ಅಂತಹ ಪದಗಳನ್ನು ವಿಶೇಷವಾಗಿ ಅನುಭವಿಸಿ ಆ ಪದಗಳಿಗೆ ಬೇರೆ ರೀತಿಯಲ್ಲಿ ಅರ್ಥ ಕೊಟ್ಟು ನಿಮಗೊಂದು ಸುಳುವು ಕೊಟ್ಟರೂ ಕೂಡ ಆ ಪದ ನಮ್ಮ ತಲೆಗೆ ಹೊಳೆಯಲ್ಲ. ಅಂತಹ ಒಂದು ಕಸರತ್ತನ್ನು ಇಡೀ ಕನ್ನಡ ನಾಡಿನ ಜನತೆಗೆ ಕಳೆದ 30 ವರ್ಷಗಳಿಂದ ಮಾಡಿಸಿ ಅವರ ಶಬ್ದ ಭಂಡಾರವನ್ನು ಹೆಚ್ಚಿಸಿದ ಈ ಒಂದು ಮಹಾನ್ ವ್ಯಕ್ತಿ ಪ್ರಹ್ಲಾದರಾಯರಿಗೆ ನಾವು ಹಂಸಜ್ಯೋತಿ ನಮೋ ನಮಃವನ್ನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಕಾರ್ಯಕ್ರಮದ ನಂತರ, ಅಂದರೆ ಈ ವೇದಿಕೆಯ ಕಾರ್ಯಕ್ರಮದ ನಂತರ ಪುಷ್ಕಳವಾದ ಮಧ್ಯಾಹ್ನದ ಭೋಜನ ಇದೆ, ಸಂಜೆ ಕಾಫಿ ಟೀ ಎಲ್ಲ ಇದೆ. ದಯವಿಟ್ಟು ಎಲ್ಲರೂ ಸ್ವೀಕರಿಸಬೇಕು. ಮುಂದಿನ ಕಾರ್ಯಕ್ರಮ, ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು 60ರ ಯುವಕ ಆನಾ ಪ್ರಹ್ಲಾದರಿಂದ ನುಡಿ ಸರ್ ಮಾತಾಡಬೇಕು. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ನನ್ನ ಪ್ರೀತಿಯ ಹಿರಿಯ ಸನ್ಮಿತ್ರರಾದ ಶ್ರೀ ಕವಿಗಳು, ನಾಡಿನ ಹಿರಿಯ ಕವಿಗಳು,
ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ದೊಡ್ಡರಂಗೇಗೌಡ ಅವರೇ, ನಾನು ಮಂಡ್ಯದಲ್ಲಿ ಜಿಲ್ಲಾ ವಾರ್ತಾಧಿಕಾರಿಯಾಗಿದ್ದಾಗ ನನ್ನನ್ನು ಬೆಂಗಳೂರಿಗೆ ಸಾರ್ವಜನಿಕ ಸಂಪರ್ಕಾಧಿಕಾರಿಯಾಗಿ ಕರೆತಂದು ಆ ನಂತರ ನನ್ನ ವೃತ್ತಿ ಜೀವನದಲ್ಲಿ ಆಗ್ಬೋದು ಅಥವಾ ನನ್ನ ಹವ್ಯಾಸಿ ಕ್ಷೇತ್ರದಲ್ಲಿ ಆಗಿರ್ಬೋದು ನನಗೆ ಬೆಂಬಲವನ್ನು ಕೊಟ್ಕೊಂಡು ಬರ್ತಾ ಇರ್ತಕ್ಕಂಥ ಸನ್ಮಾನ್ಯ ನಮ್ಮ ಜಯರಾಜ್ ಸಾಹೇಬ್ರವರೇ, ಮತ್ತು ಅವರು ಈಗ ತಾನೇ ನಮ್ಮ ನಾಗಣ್ಣವ್ರು ಹೇಳಿದರು, ಅವ್ರ ತಂದೆಗೂ ನನಗೂ ಬಹಳ ಬಾಂಧವ್ಯ ಅಂತ. ಅದು ನಿಜ. ಆರ್ ಲಕ್ಷ್ಮಣ್ಣವರು ಭಾಳ, ನಾನು ಅವ್ರಿಗೆ ವಯಸ್ಸಿನ ಅಂತರ ನನಗೂ ಅವ್ರಿಗೂ ಬಹಳ ಇದ್ದರೂ ಸಹ ನಾನು ಅವರ ಸಮಕಾಲೀನ ಮಿತ್ರರೇನೋ ಅನ್ನೋ ತರಹ ನಾವು ಓಡಾಡ್ತಾಯಿದ್ವಿ. ಎಲ್ಲೋ ಕೃಷ್ಣ ಭವನ್ಗೆ ಮಸಾಲೆ ದೋಸೆ ತಿನ್ನಬೇಕು ಅಂದರೆ ಒಟ್ಟಿಗೆ ಹೋಗ್ತಾಯಿದ್ವಿ, ಕಾಫಿ ಕುಡಿಯೋದಕ್ಕೆ ಜೊತೆಗೆ ಹೋಟ್ಲಲ್ಲಿ ಒಟ್ಟಿಗೆ ಹೋಗ್ತಿದ್ವಿ. ಆ ಮಧ್ಯದಲ್ಲೂ ನಾಗಣ್ಣವರು ನನ್ನ ಆತ್ಮೀಯ ಮಿತ್ರರಾಗಿದ್ದಾರೆ, ನಾಗಣ್ಣವರೇ. ಮತ್ತು ಈ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಶ್ರೀ ಶಂಕರನಾರಾಯಣವರು ನನಗೂ ಭಾಳ ಸುಮಾರು ಒಂದು 15-20 ವರ್ಷಗಳ ಬಾಂಧವ್ಯ. ಅವರು ನನ್ನ ಸದಾ ಶ್ರೇಯೋಭಿವೃದ್ಧಿಗೆ ಯಾವುದೇ ನನ್ನ ಶ್ರೇಯೋಭಿವೃದ್ಧಿ ಕೆಲಸಗಳಲ್ಲಿ ಅವರು ನನ್ನ ಜೊತೆ ಇರ್ತಾರೆ, ಶಂಕರನಾರಾಯಣವರೇ. ಮತ್ತು ಈ ಹಂಸಜ್ಯೋತಿ ಸಂಸ್ಥೆಯ ಗೌರವ ಅಧ್ಯಕ್ಷರಾದ ಶ್ರೀ ಎಸ್ ಬಾಲರಾಜ್ ಅವರೇ, ಮತ್ತು ಈ ಹಂಸಜ್ಯೋತಿ ಅಧ್ಯಕ್ಷರಾದ ಶ್ರೀ GR ಮಂಜೇಶ್ ಅವರೇ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಸ್ನೇಹಿತರೆ, ಬಂಧು ಮಿತ್ರರೇ, ಆತ್ಮೀಯರೇ. ನಾನು ನಿಜವಾಗ್ಲೂ ಸಾಯಂಕಾಲ ನಾನು ಮಾತಾಡೋದು ಅಂತ ನಾನು ಅಂದ್ಕೊಂಡಿದ್ದೆ. ಬೆಳಗ್ಗೆ ನನ್ನನ್ನು ಇದು ಒಂದು ಕಮ್ಮಟ ಅಂತ ಮಾತ್ರ ನಾವು ಅಂದ್ಕೊಂಡಿದ್ವಿ, ಇದೊಂದು ಅಭಿನಂದನಾ ಕಾರ್ಯಕ್ರಮ ಆಗೇ ಬದಲಾವಣೆ ಆಗ್ತಾಯಿದೆಯೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಆ್ಯಕ್ಚುಲಾಗಿ ಈ ಕಾರ್ಯಕ್ರಮ ಸಾಯಂಕಾಲ ಆಗಬೇಕಾಗಿತ್ತು. ಈ ಪದಬಂಧ ಈಗಾಗಲೇ ನಾವು ಒಂದು ಪದಬಂಧವನ್ನು ನಿಮಗೆ ಕೊಟ್ಟಿದ್ದೀವಿ. ಒಂದು 15 ಅಂಕಣ ಇರ್ತಕ್ಕಂಥ ಒಂದು ಪದಬಂಧದ ಇದನ್ನು ನಿಮಗೆ ಕೊಟ್ಟಿದ್ದೀವಿ. ಅದನ್ನು ತುಂಬಿಸೋದಕ್ಕೆ ನಿಮಗೊಂದು ಅವಕಾಶ ಕೊಡ್ತಾರೆ. ಇದು ನಾವೀಗ ಒಂದು ಪದಬಂಧದ ಶತಮಾನೋತ್ಸವ ಆಚರಿಸ್ತಾ ಇದ್ದೀವಿ ನಾವೀಗ. 1913ರಲ್ಲಿ ಡಿಸೆಂಬರ್ 23ನೇ ತಾರೀಕು ಅಮೆರಿಕದ ನ್ಯೂಯಾರ್ಕ್ ವರ್ಲ್ಡ್ ಅನ್ನೋ ಒಂದು ಪತ್ರಿಕೆಯಲ್ಲಿ ಮೊದಲನೇ ಪದಬಂಧ ಪ್ರಕಟ ಆಯಿತು. ಆನಂತರ 100 ವರ್ಷಗಳಿಂದ ಸತತವಾಗಿ ಪ್ರಪಂಚದ ಎಲ್ಲ ಭಾಷೆಗಳಲ್ಲೂ ಈ ಪದಬಂಧ ಭಾಳ ಓದುಗರ ನೆಚ್ಚಿನ ಅಂಕಣ. ಎಷ್ಟೋ ಜನ ನನಗೆ ಕನ್ನಡದಲ್ಲಿ ಮೊದಲು ವಾರಪತ್ರಿಕೆಗಳಲ್ಲಿ ಮಾತ್ರ ಪದಬಂಧ ಬರ್ತಾಯಿತ್ತು. ದಿನಪತ್ರಿಕೆಗಳಲ್ಲಿ ಪದಬಂಧಗಳನ್ನು ಆರಂಭಿಸಿದ ಕೀರ್ತಿ ಕನ್ನಡಪ್ರಭಕ್ಕೆ ಸಲ್ಲಬೇಕು. ಕನ್ನಡಪ್ರಭದಲ್ಲಿ ONK ಅವರು ಸಂಪಾದಕರಾಗಿದ್ದಾಗ ಒಂದು ದಿವಸ ನಾನು ಕರೆದು, ಇಂಗ್ಲೀಷ್ ಪತ್ರಿಕೆಗಳಲ್ಲಿ ಪ್ರತಿನಿತ್ಯ ಪದಬಂಧ ಬರುತ್ತೆ, ನಾವು ಯಾಕೆ ಕನ್ನಡದಲ್ಲಿ ಮಾಡಬಾರ್ದು, ನೀವು ಬರೀತೀರಾ ಅಂತ ಕೇಳಿದರು. ನಾನು ಭಾಳ ಸಂತೋಷದಿಂದ ಒಪ್ಕೊಂಡೆ. ಅವರು ಮೂಲತಃ ಪತ್ರಕರ್ತರ ಜೊತೆಯಲ್ಲಿ ಅವರು ಒಳ್ಳೆಯ ಪಂಚ್ ಕೊಡುವಂಥ ಒಳ್ಳೆಯ ಕವಿಗಳಾಗಿದ್ದರು. ಅವರು ಈ ಪದಗಳನ್ನು, ಈ ಪದಗಳನ್ನು ಮತ್ತು ಹೇಗೆ ಬಳಸಬೇಕು, ಅದಕ್ಕೆ ಹೇಗೆ ಸುಳುಗಳನ್ನು ಪಂಚ್ ರೂಪದಲ್ಲಿ ಕೊಡಬೇಕು ಅನ್ನೋವಂಥ ಒಂದು ಕ್ಲಾಸನ್ನೇ ನನಗೆ ಅವರು ಸುಮಾರು 2 ಸಾರಿ ತಗೊಂಡಿದ್ದರು. ಅವರ ಒಂದು ಸಲಹೆ, ಸ್ಫೂರ್ತಿ ಮತ್ತು ನನಗೆ ಸಿಕ್ಕಿದ್ರಿಂದ ನಾನು ಈ ಪ್ರತಿನಿತ್ಯ ಭಾಳಷ್ಟು ಪತ್ರಿಕೆಗಳಲ್ಲಿ ಪದಬಂಧ ಬರೆಯೋದಕ್ಕೆ ಸಾಧ್ಯ ಆಯಿತು. ಈಗ ಸುಮಾರು 30 ವರ್ಷಗಳಿಂದ ನಿರಂತರವಾಗಿ ನನ್ನ ವೃತ್ತಿ ಜೊತೆಯಲ್ಲಿ ಈ ಪ್ರವೃತ್ತಿಯನ್ನು ನಾನು ಮುಂದುವರಿಸ್ಕೊಂಡು ಬರ್ತಾಯಿದ್ದೇನೆ. ಅದಕ್ಕೆ ನೀವೆಲ್ಲ ಯಾರು ಈ ಪದಬಂಧ ಪ್ರೇಮಿಗಳಿದ್ದಾರೆ ಅವರೆಲ್ಲ ಕೊಡ್ತಿರ್ತಕ್ಕಂಥ ಬೆಂಬಲನೇ ಕಾರಣ. ಇದು ಬಹುಶಃ ಸಾಯಂಕಾಲ ಇನ್ನೂ ಇದ್ರ ಬಗ್ಗೆ ಹೆಚ್ಚು ಮಾತಾಡೋರು ಇರ್ತಾರೆ, ಮಾತಾಡ್ಬೋದು. ಈಗ ಈ ಕಾರ್ಯಕ್ರಮಕ್ಕೆ, ಬೆಳಗಿನ ಕಾರ್ಯಕ್ರಮಕ್ಕೆ ಭಾಳಷ್ಟು ಜನ ನನ್ನ ಸ್ನೇಹಿತರು ಬೇರೆ ಊರಿಂದ ಬಂದಿದ್ದಾರೆ. ನಮ್ಮ ಮಂಡ್ಯ ಪ್ರಹ್ಲಾದರಾವ್ ಆಗ್ಬೋದು, ನಮ್ಮ ಇಲಾಖೆಯ ಜಾಯಿಂಟ್ ಡೈರೆಕ್ಟರ್ ಆದ ಶ್ರೀ KS ರಾಮಚಂದ್ರ ಅವರಾಗ್ಬೋದು, ನಮ್ಮ BWSSB ಚೀಫ್ ಇಂಜಿನಿಯರ್ ಆದ ನಾರಾಯಣವರು, ಹಿಂದೆ ಚೀಫ್ ಇಂಜಿನಿಯರ್ ಆಗಿದ್ದ ಬೇಲಿ ಅವರು, ಭಾಳಷ್ಟು ಜನ ಇಲ್ಲಿ ನನ್ನ ಸ್ನೇಹಿತರು, ಆತ್ಮೀಯರು ಎಲ್ಲ ಇಲ್ಲಿ ಬಂದಿದ್ದಾರೆ. ಎಲ್ಲರಿಗೂ ನಾನು ನನ್ನ ಮೇಲೆ ನೀವು ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ನಾನು ಕೃತಜ್ಞನಾಗಿರ್ತೇನೆ. ಈ ಕಾರ್ಯಕ್ರಮ ಇನ್ನೂ ಸಾಯಂಕಾಲದವರೆಗೂ ನೀವೆಲ್ಲ ಇದ್ದು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ನಿಮ್ಮೆಲ್ಲ ಕೇಳಿಕೊಂಡು ನಾನು ಎರಡು ಮಾತು ಮುಗಿಸ್ತೀನಿ. ನಮಸ್ಕಾರ. ನಾಡು ಕಂಡ ಶ್ರೇಷ್ಠ ಕವಿ, ಹೆಸರಾಂತ ಕವಿ, ವಿಧಾನ ಪರಿಷತ್ ಸದಸ್ಯರು ಆದ ಇಂದಿನ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಪ್ರೊಫೆಸರ್ ದೊಡ್ಡರಂಗೇಗೌಡ ಇವರಿಂದ ಅಧ್ಯಕ್ಷೀಯ ಭಾಷಣ. ಇವರ ಪರಿಚಯವನ್ನು ಮಾಡಿಕೊಡುವವರು ರಮೇಶ್ ಚಂದ್ರಶೇಖರ್.
ಮೇಷ್ಟ್ರೆ ನಮಸ್ಕಾರ. ಅಧ್ಯಕ್ಷರ ಭಾಷಣವನ್ನು ವೇದಿಕೆಗೆ ಆಹ್ವಾನಿಸಿದ ಮೇಲೆ ಅವ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಏನೂ ಇಲ್ಲ. ಆದರೆ ಅವರ ಪರಿಚಯವನ್ನು ಮಾಡ್ತಕ್ಕಂಥ ಹೊಣೆಗಾರಿಕೆ ನನ್ನದು. 4 ಸಾಲುಗಳಲ್ಲಿ ಪರಿಚಯ ಮಾಡೋದು ಹೇಗೆ ಅಂದರೆ, ನಮ್ಮೂರ ಮಂದಾರ ಹೂವೆ, ನನ್ನೊಲುಮೆ ಬಾಂಧಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು ಅಂತ ಕನ್ನಡಿಗರ ಮನೆಯಲ್ಲಿ ಮನಸ್ಸಿನಲ್ಲಿ ತಮ್ಮ ಸ್ಥಾಪನೆಯನ್ನು ಮಾಡಿಕೊಂಡಂಥ ಶ್ರೀಯುತ ಕವಿಗಳು. ಬಹಳ ಮುಖ್ಯವಾಗಿ ತೇರನ್ನೇರಿ ಅಂಬರದಾಗೆ ಹಾಡನ್ನು ಹಾಡಿಸಿದಂಥ ಕವಿಗಳು ನಮ್ಮ ಮಣ್ಣಿನ, ನಮ್ಮ ನೆಲೆಗಟ್ಟಿನ ಸೌಜನ್ಯವನ್ನು ಕನ್ನಡದ ಗೀತೆಗಳಲ್ಲಿ ಕೊಟ್ಟಂತಹ ಅಪ್ರತಿಮ ಬರಹಗಾರರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ರಾಜ್ಯ ಕಂಡಂಥ ಅತ್ಯಂತ ಯಶಸ್ವಿ ಹಾಡಾಗಿರ್ತಕ್ಕಂಥ ಕೋಲುಮಂಡೆ ಜಂಗಮದೇವ ಹಾಡನ್ನು ಕೂಡ ಅವರೇ ಬರೆದು ರಾಜ್ಯ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ನಮ್ಮ ದೊಡ್ಡ ರಂಗೇಗೌಡ. ಸತ್ಯವಾಗಲೂ ಅವರು ಎಲ್ಲ ಕೆಲಸಗಳಲ್ಲೂ ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿದಂಥ ರಂಗೇನೂ ಹೌದು. ಈ ನಾಡನ್ನು ಆಳತಕ್ಕಂಥ ಎಲ್ಲ ಕಲಾಭಿಮಾನಿಗಳ ಮನಸ್ಸಿನಲ್ಲಿ ಸದಾ ಗೌಡರಾಗಿ ಉಳಿತಕ್ಕಂಥ ಒಂದು ಆಶಯ ಸದಾ ಇರಲಿ ಅಂತ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಆಶಿಸ್ತಾ ಅವ್ರನ್ನ ನಾನೀಗ ವೇದಿಕೆ ಕರಿತಾ ಇದ್ದೇನೆ. ಮೇಷ್ಟ್ರೆ, ನಿಮ್ಮ ಹಿತ ನೋಡಿ. ಶರಣೆಂಬೆ ಗುರುವಿಗೆ